ಅನರ್ಹ ಗ್ರಾಮ ಸಹಾಯಕನಿಗೆ ತಹಶೀಲ್ದಾರ್ಗಳ ಶ್ರೀರಕ್ಷೆ ಇದೆಯಾ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ಒಬ್ಬ ಗ್ರಾಮ ಸಹಾಯಕನಿಗೆ ಇಬ್ಬರು ತಹಶೀಲ್ದಾರ್ಗಳು ಕಾವಲಿದ್ದಾರಂತೆ. ಅಕ್ರಮ ನೇಮಕಾತಿ ಗುಟ್ಟು ಬಿಟ್ಟುಕೊಡದಂತಹ ದಂಡಾಧಿಕಾರಿಗಳು ತಹಶೀಲ್ದಾರ್ ಅನಿಲ್ ಅವಧಿಯಲ್ಲಿ ಅಕ್ರಮ ನೇಮಕಾತಿ ಮಾಡಿಕೊಳ್ಳಲಾಯಿತಾ ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಈ ಹಿಂದೆ ಕೊಟ್ಟೂರು ತಹಶೀಲ್ದಾರ್ ಆಗಿದ್ದಂತಹ ಅನಿಲ್ ಅಥವಾ ಅಮರೀಶ್ ಅವರೇ ನೇಮಕವನ್ನ ಮಾಡಿಕೊಂಡ್ರ ಈ ಗುಟ್ಟನ್ನ ಇಬ್ಬರೂ ಕೂಡ ಬಿಟ್ಕೊಡ್ತಾ ಇಲ್ಲ. ಗುಟ್ಟು ರಟ್ಟಾದ್ರೆ ಇಬ್ಬರೂ ಕೂಡ ತಹಶೀಲ್ದಾರ್ಗೆ ಕಂಟಕ ವ್ಯಕ್ತವಾಗುತ್ತೆ. ಉತ್ತರ ಕೊಡದೆ ಚೇಂಬರ್ನಿಂದ ಕಾಲ್ಕಿತ್ತಿದ್ದಾರೆ ತಹಶೀಲ್ದಾರ್. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಯಾವಾಗ ಆಗುತ್ತೆ ಅಂತ ಈಗಾಗಲೇ ಜನರು ಕೂಡ ಆಕ್ರೋಶವನ್ನ ಹೊರಗಾಗ್ತಾ ಇದ್ದಾರೆ. ಅಕ್ರಮ ನೇಮಕಾತಿ ಮಾಡ್ಕೊಂಡಿದ್ಯಾರು ಎಲ್ಲ ಗೊತ್ತಿದ್ರೂ ಅಮರೀಶ್ ಕೈ ಜೋಡಿಸಿದ್ರ? ಚಿದಾನಂದ್ ಬಕೆಟ್ಗೆ ಬೆಂಡಾದ್ರ ಅಮರೀಶ್ ಗ್ರಾಮ ಸಹಾಯಕ ಹುದ್ದೆಗೆ ಸ್ಥಳೀಯ ನಿವಾಸಿ ಆಗಿರಬೇಕು ಎನ್ನುವಂತಹ ರೂಲ್ಸ್ ಇದೆ. ಅನರ್ಹ ಗ್ರಾಮ ಸಹಾಯಕ ಹರಿಜನ ಚಿದಾನಂದ್ ಅವರು ಬಚಾವ್ ಮಾಡೋಕೆ ಹರಸಾಹಸವನ್ನು ಪಡ್ತಾ ಇದ್ದಾರಾ? ಇಬ್ಬರು ತಹಶೀಲ್ದಾರ್ಗೆ ಈ ಅಕ್ರಮ ನೇಮಕಾತಿ ಕಂಟಕವಾಗುತ್ತಾ? ಹೀಗೆಲ್ಲ ಒಂದಷ್ಟು ಪ್ರಶ್ನೆಗಳು ಕೂಡ ಇರುವಂತದ್ದು. ನೇಮಕಾತಿ ಅಕ್ರಮ ಅಂತ ಗೊತ್ತಿದ್ರೂ ಕೂಡ ಅಮರೀಶ್ ಇದುವರೆಗೂ ಯಾಕೆ ಕ್ರಮವನ್ನ ಕೈಗೊಂಡಿಲ್ಲ? ಇದು ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿರುವಂತದ್ದು. ಹೊಸ ಡ್ರೈವರ್ ಬಂದಿದ್ದಾರೆ, ಆದ್ರೂ ಕೂಡ ಅದನ್ನ ರೆಕಾರ್ಡ್ ರೂಮ್ಗೆ ಹಾಕಿದ್ದಾರೆ ಕೆಲಸ ಮಾಡೋಕೆ ಅಂತ. ಚಿದಾನಂದ ಮೂಲಕ ಹರಿದು ಬರ್ತಿದ್ದಂತಹ ಹಣದ ಹೊಳೆ ಎನ್ನುವಂತಹ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಎಲ್ಲವನ್ನ ಇಲ್ಲಿ ಗಮನಿಸ್ತಾ ಇದ್ರೆ ಇಲ್ಲಿ ಅವ್ಯವಸ್ಥೆ ಕಾಡ್ತಾ ಇರುವಂತದ್ದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.